ಧ್ಯಾನದಲ್ಲಿ ಮುಂದಕ್ಕೆ ಸಾಗೋಣ. ಈ ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ಸ್ನಾನಿಕನಾದ ಯೋಹಾನನು ಕರ್ತನಾದ ಯೇಸು ಕ್ರಿಸ್ತನನ್ನ ಆತನು ಹೆಚ್ಚಿಸುವುದನ್ನ ಕುರಿತು ಈ 3ನೇ ಅಧ್ಯಾಯ, ಈ ಒಂದು ಕೊನೆಯ ಭಾಗ ಮಾತನಾಡುವಂತದ್ದಾಗಿದೆ. ಮಾತ್ರವಲ್ಲ, ಯೋಹಾನ ಬರೆದ ಸುವಾರ್ತೆಯನ್ನ ಈ 3ನೇ ಅಧ್ಯಾಯದಲ್ಲಿ ಆತನು ಮಾತನಾಡುತ್ತಿರ್ತಕ್ಕಂಥ ಮಾತುಗಳು, ಯೇಸು ಸ್ವಾಮಿಯನ್ನ ಮಹಿಮೆ ಪಡಿಸತಕ್ಕಂಥ ವಿಧಾನ ಕೊನೆಯ ಕ್ಷಣಗಳಾಗಿ, ಆತನ ಕೊನೆಯ ಮಾತುಗಳಾಗಿ ಕಂಡು ಬರುವಂತದ್ದಾಗಿದೆ. ಪ್ರಿಯ ದೇವಜನರೇ, ಗಮನಿಸಿರಿ, 22ರಿಂದ 26ನೇ ವಾಕ್ಯಗಳಲ್ಲಿ ನಾವು ಓದುವಂತ ಸಮಯಗಳಲ್ಲಿ ನಾವು ಒಂದು ವಿಷಯವನ್ನ ಗಮನಿಸಬಹುದು. ಆ ವಿಷಯ ಏನೆಂಬುದಾಗಿ ನೋಡುವಾಗ, ಶಿಷ್ಯರ ಒಂದು ಅಕ್ಕರೆ ಎಂಬುದಾಗಿ ನಾವು ಒಂದು ಸಬ್ ಹೆಡಿಂಗ್ ಇಟ್ಟು ಅಥವಾ ಶೀರ್ಷಿಕೆಯನ್ನು ಇಟ್ಟು ಈ ಒಂದು ವಾಕ್ಯ ಭಾಗವನ್ನ ಧ್ಯಾನಿಸಬಹುದು. ದ ಡಿಸೈಪಲ್ಸ್ ಕನ್ಸರ್ನ್ ಎಂಬುದಾಗಿ ಆಂಗ್ಲ ಭಾಷೆಯಲ್ಲಿ ಇದನ್ನ ನಾವು ತಿಳಿದುಕೊಳ್ಳಬಹುದು. 22ನೇ ವಾಕ್ಯದಿಂದ 26ರ ವಾಕ್ಯಗಳನ್ನ ನಾವು ಓದುವಾಗ ಅಲ್ಲಿ ನಾವು ಏನನ್ನ ಗಮನಿಸುತ್ತೇವೆ? 2 ಸಂಗತಿಗಳು. ಸ್ನಾನಿಕನಾದ ಯೋಹಾನನು ದೀಕ್ಷಾಸ್ನಾನ ಕೊಡುತ್ತಿದ್ದಾನೆ. ಮತ್ತೊಂದು ಕಡೆಯಲ್ಲಿ ಯೇಸು ಸ್ವಾಮಿಯ ಶಿಷ್ಯರು ದೀಕ್ಷಾಸ್ನಾನವನ್ನ ಕೊಡುವುದನ್ನ ಕುರಿತು ಈ ವಾಕ್ಯ ಭಾಗ ಮಾತನಾಡುವಂತದ್ದಾಗಿದೆ. ಈ ರೀತಿಯಾದಂತ ದೀಕ್ಷಾಸ್ನಾನದ ಸಮಯದಲ್ಲಿ ಒಬ್ಬ ಯಹೂದ್ಯನು ಯೋಹಾನನ ಶಿಷ್ಯರ ಬಳಿಗೆ ಬಂದು ಆತನು ವಿವಾದಿಸುವುದನ್ನ ಕುರಿತು ಈ ವಾಕ್ಯ ಭಾಗ ಮಾತನಾಡುತ್ತದೆ. ಯಹೂದ್ಯನಿಗೂ ಶುದ್ಧಾಚಾರವನ್ನ ಕುರಿತು ವಿಚಾರ ನಡೆಯಿತು ಎಂಬ ಒಂದು ಅಂಶದ ಮೇಲೆ ಸ್ನಾನಿಕನಾದ ಯೋಹಾನನು ಮತ್ತು ಆ ಯಹೂದ್ಯನು ವಾದ ವಿವಾದವನ್ನ ಅವರುಗಳು ಮಾಡುವಂತವರಾಗಿದ್ದಾರೆ. ಆ ರೀತಿಯಾದಂತ ವಾದ ವಿವಾದದಲ್ಲಿ ಅದಕ್ಕೆ ಉತ್ತರವೇನು, ಅದರ ಒಂದು ಪರಿಹಾರವೇನು ಕಂಡುಕೊಳ್ಳುವ ಸಲುವಾಗಿ ಯೋಹಾನನ ಶಿಷ್ಯರು ನೇರವಾಗಿ ತಮ್ಮ ನಾಯಕನ ಬಳಿ, ತಮ್ಮ ಗುರುವಿನ ಬಳಿ ಅವರು ಬಂದು ಆತನ ಜೊತೆಗೆ ತಮ್ಮ ಒಂದು ಚರ್ಚೆಯನ್ನ, ತಮ್ಮ ವಿವಾದವನ್ನ ಸ್ನಾನಿಕನಾದ ಯೋಹಾನನ ಮುಂದೆ ಅವರು ಇಡುವುದನ್ನ ಕುರಿತು ಈ ವಾಕ್ಯ ಭಾಗದಲ್ಲಿ ನಾವುಗಳು ಗಮನಿಸುತ್ತೇವೆ. ಪ್ರಿಯರೇ, ಈ ಸ್ನಾನಿಕನಾದ ಯೋಹಾನನ ಶಿಷ್ಯರು ಯಾವ ರೀತಿಯಾಗಿ ಮಾತನಾಡಲು ಪ್ರಾರಂಭಿಸುತ್ತಾರೆ ಗಮನಿಸಿರಿ. ನಿಮ್ಮ ವಾಕ್ಯ ಭಾಗದಲ್ಲಿ 26ನೇ ವಾಕ್ಯ. ಆಗ ಅವರು ಯೋಹಾನನ ಬಳಿಗೆ ಬಂದು ಅವನಿಗೆ, ಗುರುವೇ, ಯೋರ್ದಾನ್ ಹೊಳೆಯ ಆಚೆ ನಿನ್ನ ಬಳಿಯಲ್ಲಿದ್ದ ಒಬ್ಬನ ವಿಷಯದಲ್ಲಿ ನೀನು ಸಾಕ್ಷಿ ಕೊಟ್ಟಿಯಲ್ಲ, ಅವನು ಸ್ನಾನ ಮಾಡಿಸುತ್ತಾನೆ, ಅವನ ಬಳಿಗೆ ಎಲ್ಲರೂ ಹೋಗುತ್ತಾರೆ. ಈ ಒಂದು ವಾಕ್ಯಗಳನ್ನ ನೀವು ಭಾಗವಾಗಿ ತೆಗೆದು ಗಮನಿಸಿರಿ. 26ನೇ ವಾಕ್ಯ. ಒಬ್ಬನ ವಿಷಯದಲ್ಲಿ, ನಿನ್ನ ಬಳಿಯಲ್ಲಿದ್ದ ಒಬ್ಬನ ವಿಷಯದಲ್ಲಿ ನೀನು ಸಾಕ್ಷಿ ಕೊಟ್ಟಿಯಲ್ಲ. ಅಂದರೆ ಈ ಯೋಹಾನನ ಶಿಷ್ಯರು ಯೇಸು ಸ್ವಾಮಿಯನ್ನ ಮೆಸ್ಸಿಯನೆಂಬುದಾಗಿ ಹೇಳುತ್ತಿಲ್ಲ, ಯೇಸು ಸ್ವಾಮಿಯನ್ನ ಯಜ್ಞದ ಕುರಿಯಾದಾತನು ಎಂಬುದಾಗಿ ಹೇಳುತ್ತಿಲ್ಲ, ಯೇಸು ಸ್ವಾಮಿ ಲೋಕದ ಪಾಪಗಳನ್ನ ಹೊತ್ತುಕೊಂಡು ಹೋಗುವಂತ ದೇವರ ಕುರಿಮರಿ ಎಂಬುದಾಗಿ ಅವರು ಹೇಳುತ್ತಿಲ್ಲ. ಅದಕ್ಕೆ ಬದಲಾಗಿ ಅವರು ಯಾವ ರೀತಿಯಾಗಿ ಯೇಸು ಸ್ವಾಮಿಯನ್ನ ಕುರಿತು ಸ್ನಾನಿಕನಾದ ಯೋಹಾನನಿಗೆ ತಿಳಿಸುತ್ತಿದ್ದಾರೆ ಗಮನಿಸಿರಿ. ಅವರ ಮಾತನ್ನ ಗಮನಿಸಿರಿ. ನಿನ್ನ ಬಳಿಯಲ್ಲಿದ್ದ ಒಬ್ಬನ ವಿಷಯದಲ್ಲಿ ನೀನು ಸಾಕ್ಷಿ ಕೊಟ್ಟಿಯಲ್ಲ. ಯೇಸು ಕ್ರಿಸ್ತನು ಯೋಹಾನನ ಶಿಷ್ಯರಿಗೆ ಏನಾಗಿದ್ದಾರೆ? ಯೇಸು ಕ್ರಿಸ್ತನು ಈ ಶಿಷ್ಯರಿಗೆ ಬೇಸರವಾಗಿದ್ದಾನೆ. ಯಾಕೆಂದರೆ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸೇವೆಯನ್ನ ಪ್ರಾರಂಭಿಸುವುದಕ್ಕೆ ಮುಂಚಿತವಾಗಿ ಆತನ ಶಿಷ್ಯರು ದೀಕ್ಷಾಸ್ನಾನವನ್ನು ಕೊಡುವುದಕ್ಕೆ ಮುಂಚಿತವಾಗಿ ಸ್ನಾನಿಕನಾದ ಯೋಹಾನನು ಯೇಸು ಸ್ವಾಮಿ ಬರುತ್ತಿದ್ದಾನೆ, ಮೆಸ್ಸಿಯನು ಬರುತ್ತಿದ್ದಾನೆ, ನಿಮ್ಮ ಹೃದಯಗಳನ್ನು ಸಿದ್ಧ ಮಾಡಿರಿ, ಪಶ್ಚಾತ್ತಾಪ ಪಡಿರಿ, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ ಆತನು ಸಾರಿ ಹೇಳುತ್ತಾ ಬಂದನು. ಅದರ ಪರಿಣಾಮ ಲೂಕ ಬರೆದ ಸುವಾರ್ತೆ
7ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಬಹಳ ಮಂದಿ ನಾನಾ ಪಂಗಡದವರು, ನಾನಾ ಗುಂಪಿಗೆ ಸೇರಿದಂತವರು ಆತನ ಬಳಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಲು ಬಂದರು. ವಾಕ್ಯವನ್ನು ಓದುವುದನ್ನು ಕೇಳಿಸಿಕೊಳ್ಳೋಣ. ಲೂಕ ಬರೆದ ಸುವಾರ್ತೆ 7ನೇ ಅಧ್ಯಾಯ 29ನೇ ವಾಕ್ಯ. 7:29. ಇದಲ್ಲದೆ ಜನರೆಲ್ಲರೂ ಸುಂಕದವರು ಯೋಹಾನನ ಉಪದೇಶವನ್ನು ಕೇಳಿದಾಗ ಅವನಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಂಡದ್ದರಲ್ಲಿ ದೇವರು ನೀತಿವಂತನೆಂದು ಒಪ್ಪಿಕೊಂಡರು. ಈ ವಾಕ್ಯವನ್ನ ದೇವರ ನೀವು ಓದುವುದಾದ್ರೆ, ಗಮನಿಸುವುದಾದ್ರೆ, ಬೇರೆ ಬೇರೆ ವಿಧವಾದಂತ ಜನರು, ಸುಂಕದವರು ಇರಬಹುದು, ಪಾಪಿಗಳಿರಬಹುದು, ಫರಿಸಾಯರಿರಬಹುದು, ಅನೇಕ ಮಂದಿ ಯಹೂದ್ಯರಲ್ಲದವರು, ಅವರು ಸ್ನಾನಿಕನಾದ ಯೋಹಾನನ ಬಳಿ ಅವರು ದೀಕ್ಷಾಸ್ನಾನ ಮಾಡಿಸಿಕೊಳ್ಳುತ್ತಿದ್ದರು. ತಾವು ಪಾಪಿಗಳೆಂಬುದಾಗಿ ಅರಿಕೆ ಮಾಡುತ್ತಿದ್ದರು. ದೇವರು ನೀತಿವಂತನೆಂಬುದಾಗಿ ಒಪ್ಪಿಕೊಳ್ಳುತ್ತಿದ್ದರು. ಅನೇಕ ಮಂದಿ ಬರುತ್ತಿದ್ದರು, ನಾನಾ ಕಡೆಯಿಂದ ಬರುತ್ತಿದ್ದರು. ಸ್ನಾನಿಕನಾದ ಯೋಹಾನನ ಒಂದು ಸೇವೆ ಪರಿಚರ್ಯ, ಆತನ ಒಂದು ಜೀವಿತ, ಆತನ ಒಂದು ಮಾತು, ಆತನ ಒಂದು ಸಂದೇಶ ಬಹಳ ಗುಂಪನ್ನ, ಜನರನ್ನ ಆಕರ್ಷಿಸುವಂತದ್ದಾಗಿತ್ತು. ಮತ್ತು ಅನೇಕ ಜನರು ಆತನನ್ನ ನಾನಾ ವಿಧವಾಗಿ ತಿಳಿದುಕೊಂಡಿದ್ದರು. ಕೆಲವರು ಆತನನ್ನ ಎಲೀಯನೆಂಬುದಾಗಿ ಹೇಳುತ್ತಿದ್ದರು, ಕೆಲವರು ಆತನನ್ನ ಪ್ರವಾದಿ ಎಂಬುದಾಗಿ ಹೇಳುತ್ತಿದ್ದರು. ಅವರ ಒಳಗೆ ಬಹಳ ವಿಧವಾದಂತ ಕಳವಳಗಳು, ಖಚಿತತೆ ಇಲ್ಲದಂತ ಒಂದು ಸ್ಥಾಯಿಯನ್ನ ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನಾವುಗಳು ಗಮನಿಸುತ್ತೇವೆ. ಇಲ್ಲಿ ಯೋಹಾನನ ಶಿಷ್ಯರು ಯೇಸು ಸ್ವಾಮಿಯನ್ನ ಕುರಿತು ಒಂದು ಕಹಿಯಾದ ಮನಸ್ಸಿನಿಂದ, ಅಥವಾ ತನ್ನ ಯಜಮಾನನಾದ ಸ್ನಾನಿಕನಾದ ಯೋಹಾನನ ಪ್ರಖ್ಯಾತಿ ಯೇಸು ಸ್ವಾಮಿಗೆ ಹೊರಟು ಹೋಯಿತಲ್ಲ, ಯೇಸು ಸ್ವಾಮಿಯ ಬಳಿ ಅನೇಕ ಮಂದಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುತ್ತಿದ್ದರು. ಆದರೆ ಈಗ ಅವರ ಸಂಖ್ಯೆ ಕಡಿಮೆ ಆಗಿದೆ. ಅನೇಕರು ಯೇಸು ಸ್ವಾಮಿಯ ಬಳಿಗೆ ಹೋಗುತ್ತಿದ್ದಾರೆ, ಯೇಸು ಸ್ವಾಮಿಯ ಉಪದೇಶವನ್ನ ಕೇಳುತ್ತಿದ್ದಾರೆ, ಯೇಸು ಸ್ವಾಮಿಯಿಂದ ದೀಕ್ಷಾಸ್ನಾನವನ್ನ ಮಾಡಿಸಿಕೊಳ್ಳುತ್ತಿದ್ದಾರೆ ಎಂಬ ಒಂದು ವೈಷಮ್ಯ, ಭಿನ್ನಾಭಿಪ್ರಾಯ ದೊಡನೆ ಇಲ್ಲಿ ಯೋಹಾನನ ಶಿಷ್ಯರು ಯೋಹಾನನ ಬಳಿ ಅವರು ತಿಳಿಸುತ್ತಿದ್ದಾರೆ. ಒಬ್ಬನ ವಿಷಯದಲ್ಲಿ ನೀನು ಸಾಕ್ಷಿ ಕೊಟ್ಟಿಯಲ್ಲ. ನೋಡಿ, ಅವರ ಮಾತಿನಲ್ಲಿ ಯೇಸು ಸ್ವಾಮಿ ಮೇಲೆ ಎಷ್ಟೊಂದು ಗೌರವ ಇದೆ ನೋಡ್ರಿ. ನಿನ್ನ ಬಳಿ ಇದ್ದನಲ್ಲ, ಒಬ್ಬನ ವಿಷಯದಲ್ಲಿ ಸಾಕ್ಷಿ ಕೊಟ್ಟಿಯಲ್ಲ. ಈ ರೀತಿಯಾಗಿ ಯೇಸು ಸ್ವಾಮಿಯ ವಿಷಯದಲ್ಲಿ ಅವರು ಹಗುರವಾಗಿ ಮಾತನಾಡುವುದನ್ನ ಈ ವಾಕ್ಯ ಭಾಗ ತಿಳಿಸುವಂತದ್ದಾಗಿದೆ. ಪ್ರಿಯ ದೈವಜನರೇ, ಈ ಯೋಹಾನನ ಶಿಷ್ಯರ ಮೂಲಕ, ಜೀವಿತದ ಮೂಲಕ ನೀವು ನಾನು ಕಲಿಯುವಂತ ಒಂದು ಆತ್ಮೀಯ ಪಾಠವೇನೆಂದರೆ, ನಮ್ಮ ಆತ್ಮೀಯ ಜೀವಿತದಲ್ಲಿ ಎಂದೂ ಕೂಡ ನಾವು ಇನ್ನೊಬ್ಬರ ಸೇವೆ ಪರಿಚರ್ಯವನ್ನಾಗಲಿ, ಇನ್ನೊಬ್ಬರ ಪ್ರಖ್ಯಾತಿಯನ್ನು ಕುರಿತಾಗಲಿ, ಇನ್ನೊಬ್ಬರ ಬಳಿ ಒಂದು ಸಭೆ ಇರಬಹುದು, ದೇವ ಸೇವಕರು ಇರಬಹುದು, ಹೆಚ್ಚು ಮಂದಿ ಅವರ ಬಳಿ ಹೋಗುವಂತಹ ವಿಷಯಗಳಲ್ಲಿ ನಮ್ಮ ತುಟಿಗಳಿಂದ, ನಮ್ಮ ಹೃದಯದಿಂದ ಹಗುರವಾದ ಮಾತುಗಳನ್ನ ನಾವು ಆಡಬಾರದು. ನಾನು ಈ ಒಂದು ಧ್ಯಾನದಲ್ಲಿ ನಾವು ಧ್ಯಾನಿಸುವಂತ ಅಂಶವನ್ನ ಗಮನಿಸಿರಿ. ಯೋಹಾನನ ಶಿಷ್ಯರು ಬೇಸರಗೊಳ್ಳುತ್ತಿದ್ದಾರೆ. ಈ ರೀತಿಯಾಗಿ ತನ್ನ ಗುರುವಿನಿಂದ ಅನೇಕರು ಹೊರಟು ಹೋದರಲ್ಲ ಎಂಬುದಾಗಿ ಬೇಸರದಿಂದಿದ್ದಾರೆ. ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ 17ರಿಂದ 19 ವಾಕ್ಯಗಳಲ್ಲಿ ನಾವು ಧ್ಯಾನಿಸುವಾಗ ಅಲ್ಲಿ ಮತ್ತೊಂದು ಗುಂಪು ಕೂಡ ಯೇಸು ಸ್ವಾಮಿಯ ವಿಷಯದಲ್ಲಿ ಬೇಸರಗೊಳ್ಳುತ್ತಿದ್ದಾರೆ. ಓದುವುದನ್ನು ಕೇಳಿಸಿಕೊಳ್ಳೋಣ. ಜಾನ್ಸ್ ಗಾಸ್ಪಲ್ ಚಾಪ್ಟರ್ 12 verse 17 to 19. ಇದಲ್ಲದೆ ಆತನು ಲಾಜರನನ್ನು ಸಮಾಧಿಯೊಳಗಿಂದ ಕರೆದು ಬದುಕಿಸಿದ ವೇಳೆಯಲ್ಲಿ ಆತನ ಸಂಗಡ ಇದ್ದ ಜನರು ಅದನ್ನು ಸಾರುತ್ತಿದ್ದರು. ಆತನು ಈ ಸೂಚಕ ಕಾರ್ಯವನ್ನು ಮಾಡಿದ್ದಾನೆಂದು ಕೇಳಿದ ಕಾರಣದಿಂದಲೂ
ಜನರು ಆತನನ್ನು ಎದುರುಗೊಳ್ಳುವುದಕ್ಕೆ ಹೋಗಿದ್ದರು. ಹೀಗಿರಲಾಗಿ ಫರಿಸಾಯರು, ನಮ್ಮ ಯತ್ನವೇನೂ ಸಾಗಲಿಲ್ಲ, ನೋಡಿರಿ, ಲೋಕವೆಲ್ಲ ಆತನ ಹಿಂದೆ ಹೋಯಿತಲ್ಲ ಎಂದು ಒಬ್ಬರಿಗೊಬ್ಬರು ಮಾತಾಡಿಕೊಂಡರು. ನೋಡಿ, ಅವರ ಮಾತುಗಳ ಪ್ರತಿಕ್ರಿಯೆ ನೋಡಿ. ಯೇಸುಸ್ವಾಮಿಯನ್ನ ಮೆಸ್ಸಿಯನೆಂಬುದಾಗಿ ಅವರು ಪರಿಗಣಿಸುತ್ತಿಲ್ಲ, ರಕ್ಷಕನೆಂಬುದಾಗಿ ಪರಿಗಣಿಸುತ್ತಿಲ್ಲ, ದೇವರಿಂದ ಕಳುಹಿಸಲ್ಪಟ್ಟವನೆಂಬುದಾಗಿ ನಂಬುತ್ತಿಲ್ಲ. ಅದಕ್ಕೆ ಬದಲಾಗಿ ಲೋಕವೆಲ್ಲ ಆತನ ಹಿಂದೆ ಹೋಯಿತು ಎಂಬುದಾಗಿ ಪ್ರತಿಕ್ರಿಯೆಯನ್ನ ಮಾಡುವಂತವರಾಗಿದ್ದಾರೆ. ಈ ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ವಾಕ್ಯವನ್ನು ಓದುವುದನ್ನು ಕೇಳಿಸಿಕೊಳ್ಳೋಣ. ಅರಣ್ಯಕಾಂಡ, ನಂಬರ್ಸ್ ಚಾಪ್ಟರ್ 11, 11ನೇ ಅಧ್ಯಾಯ 26ರಿಂದ 29 ವಾಕ್ಯಗಳನ್ನ ಓದುವುದನ್ನು ಕೇಳಿಸಿಕೊಳ್ಳೋಣ. ಅರಣ್ಯಕಾಂಡ 11ನೇ ಅಧ್ಯಾಯ 26ರಿಂದ 29 ವಾಕ್ಯಗಳು. 26ರಿಂದ. ಓಕೆ. ಆದರೆ ಎಲ್ಯಾದ್, ಮೋವಾದ್ ಎಂಬುವರಿಬ್ಬರು ಪಾಳೆಯದೊಳಗೆ ನಿಂತಿದ್ದರು. ಅವರ ಹೆಸರುಗಳು ಬರೆಯಲ್ಪಟ್ಟಿದ್ದಾಗ್ಯೂ ಅವರು ದೇವದರ್ಶನ ಗುಡಾರಕ್ಕೆ ಹೊರಟು ಹೋಗಲಿಲ್ಲ. ಆ ಆತ್ಮೀಯ ವರಗಳು ಅವರಿಗೂ ದೊರೆತದ್ದರಿಂದ ಅವರು ಪಾಳೆಯದೊಳಗೆ ಪರವಶರಾಗಿ ಪ್ರವಾದಿಸಿದರು. ಹೀಗಿರಲು ಒಬ್ಬ ಹುಡುಗನು ಮೋಶೆ ಬಳಿಗೆ ಓಡಿ ಬಂದು, ಎಲ್ಹಾದ್, ಮೇದಾದರು ಪಾಳೆಯದಲ್ಲಿ ಪರವಶರಾಗಿ ಪ್ರವಾದಿಸುತ್ತಿದ್ದಾರೆಂದು ತಿಳಿಸಲಾಗಿ, ಯೌವನದಿಂದ ಮೋಶೆಗೆ ಶಿಷ್ಯನಾದ ನೂನನ ಮಗ ಯೆಹೋಶುವನು ಮೋಶೆಗೆ, ಸ್ವಾಮಿ, ಅವರಿಗೆ ಬೇಡವೆನ್ನಬೇಕು ಎಂದು ಹೇಳಿದನು. ಅದಕ್ಕೆ ಮೋಶೆ, ನನ್ನ ಗೌರವವನ್ನು ಕಾಪಾಡಬೇಕೆಂದಿದ್ದೀಯೋ? ಯೆಹೋವನ ಅನುಗ್ರಹದಿಂದ ಆತನ ಜನರೆಲ್ಲರೂ ಆತ್ಮೀಯ ವರಗಳನ್ನು ಹೊಂದಿದವರು, ಪ್ರವಾದಿಸುವವರು. ಸೊ ಇಲ್ಲಿ ಅಷ್ಟೇನಾ ಬ್ರದರ್? 29 ಆಯ್ತಲ್ಲ? ಆಯ್ತು. ಸೊ ಈ ವಾಕ್ಯ ಭಾಗವನ್ನು ನೀವು ಗಮನಿಸುವುದಾದರೆ ಕೂಡ ಇಲ್ಲಿ ಇತರರಿಗೆ ಕೊಡಲ್ಪಟ್ಟಂತ ಪ್ರವಾದನ ವರವನ್ನ ನಿಲ್ಲಿಸಬೇಕೆಂಬುದಾಗಿ ಮೋಶೆ ಬಳಿ ಆತನು ಮಾತನಾಡುತ್ತಿದ್ದಾನೆ. ಸೊ ಮೋಶೆ ಏನ್ ಹೇಳ್ತಾ ಇದ್ದಾನೆ? ನೀನು ನನ್ನ ಒಂದು ಗೌರವನ್ನ ನೀನು ಕಾಪಾಡಬೇಕೆಂಬುದಾಗಿದ್ದೀಯೋ? ನನ್ನ ಸ್ಥಾನವನ್ನ ಅಥವಾ ನನ್ನ ಪ್ರಖ್ಯಾತಿಯನ್ನ ನೀನು ಬೇಕೆಂದು ಪ್ರಯಾಸ ಪಡುತ್ತಿದ್ದೀಯಾ ಎಂಬುದಾಗಿ ಮೋಶೆ ಅಲ್ಲಿ ಪ್ರತಿಕ್ರಿಯೆ ಮಾಡುವುದನ್ನ ಕುರಿತು ನಾವುಗಳು ಧ್ಯಾನಿಸಬಹುದು, ಗಮನಿಸಬಹುದು. ಸುಪ್ರಿಯ ದೈವ ಜನರೇ, ದೇವರ ಮಕ್ಕಳಾದಂತ ನಾವು ನಮ್ಮ ಆತ್ಮೀಯ ಜೀವಿತದಲ್ಲಿ ಈ ಒಂದು ದ್ವೇಷದ ಗುಣವಾಗಲಿ ಅಥವಾ ಬೇಸರಿಕೆಯ ಗುಣವಾಗಲಿ ಅಥವಾ ಬೇರೆಯವರ ಸೇಪರ್ಚನೆಗಳನ್ನು ನೋಡಿ ಆತ್ಮಗಳ ಆದಾಯಗಳನ್ನು ನೋಡಿ ನಾವುಗಳು ನಮ್ಮ ಮನಸ್ಸಿನಲ್ಲಿ ಯಾವುದೇ ವಿಧವಾದಂತ ದುಃಖವನ್ನ ವ್ಯಕ್ತಪಡಿಸಬಾರದು, ಬೇಸರವನ್ನ ವ್ಯಕ್ತಪಡಿಸಬಾರದು. ಅದನ್ನೇ ಈ ಯೋಹಾನರ ಶಿಷ್ಯರ ಮೂಲಕ ನೀವು ನಾನು ಕಲಿಯುವಂತವರಾಗಿದ್ದೇವೆ. ನೀವು ನಾನು ಯಾವ ರೀತಿಯಾದಂತ ಸ್ವಭಾವವನ್ನ ಹೊಂದಿರಬೇಕೆಂಬುದಾಗಿ ಯೇಸುಸ್ವಾಮಿಯ ಮಾತುಗಳಿಂದ ಕೇಳಿಸಿಕೊಳ್ಳೋಣ. ಮತ್ತೆ ಬರೆದ ಸುವಾರ್ತೆ 18ನೇ ಅಧ್ಯಾಯ 1ರಿಂದ 3 ವಾಕ್ಯಗಳು ಓದುವುದನ್ನು ಕೇಳಿಸಿಕೊಳ್ಳೋಣ. ಆ ವೇಳೆಯಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು, ಪರಲೋಕ ರಾಜ್ಯದಲ್ಲಿ ಯಾವನು ಹೆಚ್ಚಿನವನು ಎಂದು ಕೇಳಲು, ಆತನು ಚಿಕ್ಕ ಮಗುವನ್ನು ಹತ್ತಿರಕ್ಕೆ ಕರೆದು ಅವರ ನಡುವೆ ನಿಲ್ಲಿಸಿ ಅವರಿಗೆ, ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಸೊ ಪ್ರಿಯ ದೈವ ಜನರೇ, ಎಷ್ಟು ಯೇಸುಸ್ವಾಮಿಯ ಮಧುರವಾದ ಮಾತುಗಳು, ಯೇಸುಸ್ವಾಮಿಯ ಎಷ್ಟೊಂದು ಇಂಪಾದ ಮಾತುಗಳನ್ನ ನಾವು ಈ ವಾಕ್ಯ ಭಾಗದಲ್ಲಿ ಓದುತ್ತೇವಲ್ಲ. ಇದು ಯಾರಿಗೆ ಬರೆಯಲ್ಪಟ್ಟಿದೆ? ಇದು ನಮಗೋಸ್ಕರ ಬರೆಯಲ್ಪಟ್ಟಿದೆ. ನೀವು ನಾನು ಆತನ ಮಕ್ಕಳಾಗಿದ್ದೇವೆ, ಆತನನ್ನ ಹಿಂಬಾಲಿಸುವಂತವರಾಗಿದ್ದೇವೆ. ಆದ ಕಾರಣ ನಮ್ಮ ಆತ್ಮೀಯ ಜೀವಿತದಲ್ಲಿ ನಮ್ಮ ಒಂದು ಮನಸ್ಸು ಯಾವ ರೀತಿಯಾಗಿ ಇರಬೇಕು, ನಮ್ಮ ಪ್ರತಿಕ್ರಿಯೆ ಯಾವ ರೀತಿಯಾಗಿರಬೇಕೆಂಬುದಾಗಿ ನೋಡುವಾಗ ನಾವು ಚಿಕ್ಕ ಮಕ್ಕಳ ಸ್ವಭಾವವುಳ್ಳ ಒಂದು ನಡತೆಯನ್ನ ತೋರ್ಪಡಿಸುವಂತ ವ್ಯಕ್ತಿತ್ವವನ್ನ ಹೊಂದಿರಬೇಕೆಂಬುದಾಗಿ ಕರ್ತನು ತಿಳಿಸುತ್ತಿದ್ದಾನೆ. ದೇವರಾತ್ಮನು ತಾನೇ ನಾವೆಲ್ಲರೂ ಕೂಡ ನಾವು ಎಷ್ಟೇ ಆತ್ಮೀಯವಾಗಿ ಬೆಳೆಯುತ್ತಾ ಹೋದರೂ ಕೂಡ, ಕ್ರೈಸ್ತ ಜೀವಿತದಲ್ಲಿ ಆತ್ಮೀಯ ಅನುಭವಗಳನ್ನ ನಾವು ಹೊಂದಿದ್ದರೂ ಕೂಡ, ನಮ್ಮ ಮನಸ್ಸಿನಲ್ಲಿ ನಮ್ಮ ಹೃದಯದಲ್ಲಿ ಯೇಸುಸ್ವಾಮಿಯ ಈ ಮಾತುಗಳ ಪ್ರಕಾರ ನಾವು ಜೀವಿಸುವಂತೆ, ಅದರ ಮೂಲಕ ಆಶೀರ್ವಾದಗಳನ್ನ ಪಡ್ಕೊಳ್ಳುವಂತೆ ಕರ್ತನು ತಾನೇ ನಮಗೆ ಸಹಾಯ ಮಾಡಲಿ. ಈ ಒಂದು ವಾಕ್ಯ ಭಾಗಕ್ಕೆ ಮತ್ತು ಕೆಲವು ವಾಕ್ಯಗಳ ಮೂಲಕ
ಒತ್ತು ಕೊಡಲು ಬಯಸುತ್ತೇನೆ. ದಯಮಾಡಿ ನಮ್ಮ ಸತ್ಯವೇದವನ್ನ 1 ಕೊರಿಂಥ ಪತ್ರಿಕೆ 1ನೇ ಅಧ್ಯಾಯ 10ರಿಂದ 17 ವಾಕ್ಯಗಳ ಓದುವಿಕೆಯನ್ನು ಕೇಳಿಸಿಕೊಳ್ಳೋಣ. 1 Corinthians chapter 1 verse 10 to 17. Let us hear the reading. 1 ಕೊರಿಂಥ 1ನೇ ಅಧ್ಯಾಯ 1 to 10ರಿಂದ 17. 10ರಿಂದ 17. ಸಹೋದರರೇ, ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು, ನಿಮ್ಮಲ್ಲಿ ಭೇದಗಳಿರಬಾರದು. ನೀವು ಒಂದೇ ಮನಸ್ಸು, ಒಂದೇ ಅಭಿಪ್ರಾಯವು ಉಳ್ಳವರಾಗಿದ್ದು ಹೊಂದಿಕೆಯಿಂದಿರಬೇಕು ಎಂಬುದಾಗಿ ನಾನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಯಾಕೆಂದರೆ ನನ್ನ ಸಹೋದರರೇ, ನಿಮ್ಮಲ್ಲಿ ಜಗಳಗಳು ಉಂಟೆಂದು ನಿಮ್ಮ ವಿಷಯವಾಗಿ ಕ್ಲೋಯೆಯ ಮನೆಯವರಿಂದ ನನಗೆ ತಿಳಿದು ಬಂತು. ನಿಮ್ಮೊಳಗೆ ಪ್ರತಿಯೊಬ್ಬನು ನಾನು ಪೌಲನವನು, ಇಲ್ಲವೇ ನಾನು ಅಪೊಸ್ತಲನವನು, ಅಥವಾ ನಾನು ಕೇಫನವನು, ಇಲ್ಲವೇ ನಾನು ಕ್ರಿಸ್ತನವನು ಎಂದು ಕೊಳ್ಳುತ್ತಾನಂತೆ. ಕ್ರಿಸ್ತನು ವಿಭಾಗವಾಗಿದ್ದಾನೋ? ನಿಮಗೋಸ್ಕರ ಶಿಲುಬೆಗೆ ಹಾಕಿಸಿಕೊಂಡವನು ಪೌಲನೋ? ನೀವು ಪೌಲನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರೋ? ನಿಮ್ಮಲ್ಲಿ ಕ್ರಿಸ್ತನಿಗೂ ಗಾಯನಿಗೂ ಹೊರತಾಗಿ ಮತ್ತಾರಿಗೂ ನಾನು ದೀಕ್ಷಾ ಸ್ನಾನ ಮಾಡಿಸಲಿಲ್ಲವಾದ್ದರಿಂದ ನೀವು ನನ್ನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರೆಂದು ಯಾರೂ ಹೇಳಲಾಗದು. ಅದಕ್ಕಾಗಿಯೇ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಈ ಪೌಲನ ಒಂದು ಮಾತುಗಳನ್ನ ನಾವು ಗಮನಿಸುವುದಾದರೆ, ಈ ಕೊರಿಂಥ ಸಭೆಯಲ್ಲಿ ಬಹಳ ದೊಡ್ಡ ಸಭೆ, ಅನೇಕ ವರಗಳನ್ನ ಹೊಂದಿದಂತ ಸಭೆಯ ವಿಶ್ವಾಸಿಗಳು, ಬೆಳೆದಂತ ವಿಶ್ವಾಸಿಗಳು, ಪಾಪದಿಂದ ಬಿಡುಗಡೆ ಹೊಂದಿದಂತ ವಿಶ್ವಾಸಿಗಳು. ಆದರೆ ಅವರ ಒಳಗಡೆ ಅವರಲ್ಲಿದ್ದಂತ ಒಂದು ಸಮಸ್ಯೆಯನ್ನ ಪೌಲರು ತೋರ್ಪಡಿಸುತ್ತಿದ್ದಾರೆ. ಆ ಸಮಸ್ಯೆ ಏನೆಂದರೆ, ಕೆಲವರು ಏನ್ ಹೇಳ್ತಾ ಇದ್ದಾರೆ, ನಾವು ಪೌಲನಿಗೆ ಸೇರಿದ್ದೇವೆ. ಕೆಲವರು ಏನ್ ಹೇಳ್ತಾ ಇದ್ದಾರೆ, ನಾವು ಸ್ಟೆಫನನಿಗೆ ಸೇರಿದ್ದೇವೆ. ಈ ರೀತಿಯಾಗಿ ಅಪೊಲ್ಲೋನಿಗೆ ಸೇರಿದ್ದೇವೆ. ನಾನಾ ವಿಧವಾದಂತ ಭೇದಗಳನ್ನ ಕುರಿತು ಪೌಲನು ಮಾತನಾಡುತ್ತಿದ್ದಾನೆ. ಆ ರೀತಿಯಾದಂತ ಭೇದಗಳು, ಪಕ್ಷ ಭಿನ್ನತೆಗಳು ನಿಮ್ಮ ಒಳಗೆ ಇರಬಾರದು. ಕ್ರಿಸ್ತನನ್ನ ನಾವು ನೋಡೋಣ. ನಾವು ವಾಕ್ಚಾತುರ್ಯದಿಂದ ವಾಕ್ಯವನ್ನ ಸಾರಬಾರದು. ನಾವು ದೇವರ ಆತ್ಮನ ಮೂಲಕ ವಾಕ್ಯವನ್ನ ಹಂಚಬೇಕು. ಕರ್ತನ ವಾಕ್ಯ, ಕರ್ತನಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು. ನಾವೆಲ್ಲರೂ ಜೊತೆ ಕೆಲಸದವರೆಂಬುದಾಗಿ ಪೌಲನು ಆ ಕೊರಿಂಥ ಸಭೆಯ ವಿಶ್ವಾಸಿಗಳ ಜೊತೆಗೆ ಮಾತನಾಡುತ್ತಿದ್ದಾನೆ. ಪ್ರಿಯರೇ, ಯೋಹಾನನ ಶಿಷ್ಯರ ಮನಸ್ಸಿನಲ್ಲಿ ಇದ್ದಂತ ಒಂದು ನಡವಳಿಕೆಯನ್ನ ಕುರಿತು ಈ ಒಂದು ವಾಕ್ಯ ಭಾಗಗಳನ್ನ ನಾವು ಧ್ಯಾನಿಸುತ್ತಿದ್ದೇವೆ. ನಿಮ್ಮ ನನ್ನ ನಡವಳಿಕೆ ಹೇಗಿರಬೇಕು, ನಿಮ್ಮ ನನ್ನ ಮನಸ್ಸು ಹೇಗಿರಬೇಕು ಎಂಬುದನ್ನ ಕುರಿತು ದೇವರ ವಾಕ್ಯದ ಸಹಾಯದಿಂದ ನಾವು ಧ್ಯಾನಿಸುತ್ತಿದ್ದೇವೆ. ಈ ವಾಕ್ಯಕ್ಕೆ ಮತ್ತೊಂದು ಒತ್ತು ಕೊಡಲು ಬಯಸುತ್ತೇನೆ. ಮತ್ತೆ ಬರೆದ ಸುವಾರ್ತೆ 20ನೇ ಅಧ್ಯಾಯ 20ರಿಂದ 22 ವಾಕ್ಯಗಳನ್ನು ಓದುವುದನ್ನು ಕೇಳಿಸಿಕೊಳ್ಳೋಣ. ಮ್ಯಾಥ್ಯೂಸ್ ಗಾಸ್ಪಲ್ ಚಾಪ್ಟರ್ 20 verse 20 to 22. ಆಗ ಜೆಬೆದಾಯನ ಮಕ್ಕಳ ತಾಯಿ ಆತನಿಂದ ಏನೋ ಒಂದು ಬೇಡಿಕೊಳ್ಳಬೇಕೆಂದು ತನ್ನ ಮಕ್ಕಳನ್ನು ಕರಕೊಂಡು ಬಂದು ಆತನಿಗೆ ಅಡ್ಡ ಬಿದ್ದಳು. ಆತನು ಆಕೆಯನ್ನು, ನಿನಗೇನು ಬೇಕಮ್ಮ ಎಂದು ಕೇಳಲು ಆಕೆ, ನಿನ್ನ ರಾಜ್ಯದಲ್ಲಿ ನನ್ನ ಈ 2 ಮಕ್ಕಳಲ್ಲಿ ಒಬ್ಬನು ನಿನ್ನ ಬಲಗಡೆಯಲ್ಲಿಯೂ ಮತ್ತೊಬ್ಬನು ಎಡಗಡೆಯಲ್ಲಿಯೂ ಕೂತುಕೊಳ್ಳುವುದಕ್ಕೆ ಅಪ್ಪಣೆಯಾಗಬೇಕು ಅಂದಳು. ಅದಕ್ಕೆ ಯೇಸು, ನೀವು ಬೇಡಿಕೊಂಡದ್ದು ಏನೆಂದು ನಿಮಗೆ ತಿಳಿಯದು. ನಾನು ಕುಡಿಯಬೇಕಾಗಿರುವ ಪಾತ್ರೆಯಲ್ಲಿ ನೀವು ಕುಡಿಯುವುದು ನಿಮ್ಮಿಂದಾದೀತೆ ಎಂದು ಕೇಳಲು. ಸೊ ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ಸ್ಥಾನಮಾನವನ್ನ ಕುರಿತಾದಂತ ವಿಷಯದಲ್ಲಿ ಈ ಶಿಷ್ಯರ ಒಳಗಡೆ ಭಿನ್ನಾಭಿಪ್ರಾಯಗಳನ್ನ ನಾವು ನೋಡ್ತೇವೆ. ಸೊ ಈ ಭಿನ್ನಾಭಿಪ್ರಾಯವನ್ನ ಕುರಿತು ಯೇಸ್ವಾಮಿ ಏನ್ ಹೇಳ್ತಾ ಇದ್ದಾರೆ, ಅದು ನಿಮ್ಮ ಒಂದು ಆರಿಸಿಕೊಳ್ಳುವಿಕೆ ಬಯಸುವಂಥದ್ದು ನಿಮ್ಮ ಒಂದು ಚಿತ್ತವಲ್ಲ, ನಿಮ್ಮ ಒಂದು ಸಂಕಲ್ಪವಲ್ಲ, ತಂದೆಯಾದ ದೇವರ ಚಿತ್ತ ಎಂಬುದಾಗಿ ಆತನು ತಿಳಿಸುವಾತನಾಗಿದ್ದಾನೆ. ಸುಪ್ರಿಯ ದೈವ ಜನರೇ, ಯೋಹಾನನ ಶಿಷ್ಯರ ಜೀವಿತದ ಮೂಲಕ ನಾವು ಅನೇಕ ಆತ್ಮೀಯ ವಾಕ್ಯಗಳನ್ನ ತೆಗೆದುಕೊತಾ ಇದ್ದೇವೆ. ಆತ್ಮೀಯ ಪಾಠಗಳನ್ನ ನಾವು ತೆಗೆದುಕೊತಾ ಇದ್ದೇವೆ. ನಮ್ಮ ಜೀವಿತಕ್ಕೆ ನಾವು ಅಳವಡಿಸಿಕೊಳ್ಳೋಣ. ಯಾರೇ ಯಾವ ಸ್ಥಳದಲ್ಲಾದ್ರೂ ಸೇವೆ ಮಾಡುತ್ತಿರಬಹುದು. ಅವರು ಬ್ರದರಿನ್ ಸಭೆಗೆ ಸೇರಿದವರಾಗಿರಬಹುದು, ಬ್ಯಾಪ್ಟಿಸ್ಟ್ ಸಭೆಗೆ ಸೇರಿದವರಾಗಿರಬಹುದು, ಇಂಡಿಪೆಂಡೆಂಟ್ ಚರ್ಚ್ಗಳಿಗೆ ಸೇರಿದವರಾಗಿರಬಹುದು, ಸೋದರ ಬಾಕ್ಸಿಂಗ್ ಸಭೆಗೆ ಸೇರಿದವರಾಗಿರಬಹುದು,
ಯಾವುದೇ ಸಭೆಗಳಿಗೆ ಅವರು ಸೇರಿರಬಹುದು, ಯಾವುದೇ ಒಂದು ಪ್ರದೇಶದಲ್ಲಿ ಅವರು ಸೇವೆಯನ್ನ ಮಾಡುತ್ತಿರಬಹುದು, ಯಾವುದೇ ಒಂದು ಸಂಸ್ಥೆಯ ಹೆಸರಿನಲ್ಲಿ ಅವರುಗಳು ಸೇವೆಯನ್ನ ಮಾಡುತ್ತಿರಬಹುದು, ಅಲ್ಲಿ ಅನೇಕ ಆತ್ಮೀಯ ಆ ವಿಶ್ವಾಸಿಗಳು ಹೋಗುತ್ತಿರಬಹುದು. ನಮ್ಮ ಒಂದು ನಡವಳಿಕೆ ಹೇಗಿದೆ, ನಮ್ಮ ನಡವಳಿಕೆ ಹೇಗಿರಬೇಕು? ನಮ್ಮ ನಡವಳಿಕೆ ಮತ್ತಾಯ ಸುವಾರ್ತೆ 18ನೇ ಅಧ್ಯಾಯ, ನಾವು ಹಸು ಮಕ್ಕಳಂತೆ ಆಗದೆ ಹೋದರೆ ಪರಲೋಕ ರಾಜ್ಯವನ್ನ ಸೇರಲು ಸಾಧ್ಯವಿಲ್ಲ. ಸೊ ಪ್ರಿಯ ದೇವಜನರೇ, ನೀವು ನಾನು ಸ್ನಾನಿಕನಾದ ಯೋಹಾನನ ಆ ಒಂದು ಶಿಷ್ಯರ ಗುಣ ಅಥವಾ ಸ್ವಭಾವವನ್ನ ನಾವು ಹೊಂದಿಕೊಳ್ಳಬಾರದು. ಅದಕ್ಕೆ ಬದಲಾಗಿ ಯೇಸುಸ್ವಾಮಿಯ ವಾಕ್ಯಗಳು, ಯೇಸುಸ್ವಾಮಿಯ ಮಾತುಗಳಂತೆ ನಾವು ನಡೆಯುವುದಾದರೆ ನಮ್ಮ ಜೀವಿತ ಆಶೀರ್ವಾದಕರವಾದ ಜೀವಿತವಿರ್ತದೆ. ಈ ವಾಕ್ಯವನ್ನ ನೀವು ಗಮನಿಸಿರಿ. ಸ್ನಾನಿಕನಾದ ಯೋಹಾನನ ಶಿಷ್ಯರು ಯೇಸುಸ್ವಾಮಿಯ ಪ್ರಖ್ಯಾತಿಯನ್ನ ಕೇಳಿ ಅವರಿಗೆ ಬೇಸರವಾಗ್ತಾ ಇದೆ. ಯೋಹಾನನೇ, ಗುರುವೇ, ನಿಮ್ಮ ಬಳಿ ಇದ್ರಲ್ಲ, ನಿಮ್ಮಿಂದ ಹೋದ್ರಲ್ಲ, ಅವ್ರಲ್ಲಿ ಮಾಡ್ತಾ ಇದಾರಲ್ಲ. ನೋಡಿ, ಎಷ್ಟೊಂದು ಸರಳವಾದಂತ ಮಾತುಗಳು ಅಥವಾ ಗೌರವವಿಲ್ಲದಂತ ಮಾತುಗಳು ಮತ್ತು ಒಂದು ಕಹಿಯಾದಂತ ಮನಸ್ಸಿನಿಂದ ಅವರು ಆಡುವಂತ ಮಾತುಗಳು. ಈ ಒಂದು ಕ್ಷೇತ್ರದಲ್ಲಿ ನಾವುಗಳು ತಪ್ಪಿರುವುದಾದರೆ ದಯಮಾಡಿ ದೇವರ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನ ಪರೀಕ್ಷಿಸಿಕೊಂಡು ಕರ್ತನ ವಾಕ್ಯಗಳ ಕೃಪೆ ವಾಕ್ಯಗಳಿಗೆ ನಮ್ಮನ್ನ ಒಪ್ಪಿಸಿಕೊಡುತ್ತಾ, ಕರ್ತನೆ, ನೀನು ಸ್ಥಾನಿಕ ಸಂಘಕ್ಕೆ ಮಾತ್ರ ಶಿರಸಲ್ಲ, ನೀನು ಸಾರ್ವತ್ರಿಕ ಸಂಘಕ್ಕೆ ಶಿರಸಾಗಿದ್ದಿ, ಯೂನಿವರ್ಸಲ್ ಚರ್ಚ್. ಸೊ ನೀವು ನಾನು ಸ್ಥಾನಿಕ ಸಂಘಗಳಲ್ಲಿ ಇದ್ದರೂ ಕೂಡ ನಾವು ಸಾರ್ವತ್ರಿಕ ಸಂಘದ ಕ್ಷೇಮಕ್ಕಾಗಿ, ಸಾರ್ವತ್ರಿಕ ಸಂಘಗಳಲ್ಲಿ ಜರುಗುವಂತ ಸೇವೆಗಳಿಗಾಗಿ, ಸಾರ್ವತ್ರಿಕ ಸಂಘಗಳಲ್ಲಿ ಸೇರಿಸಲ್ಪಡುವಂತಹ ಆತ್ಮಗಳಿಗಾಗಿ, ಸಾರ್ವತ್ರಿಕ ಸಂಘಗಳಲ್ಲಿ ಸಂದೇಶಗಳನ್ನು ಕೊಡುವಂತ ಸಂದೇಶಕರಿಗಾಗಿ ನಾವು ಪ್ರಾರ್ಥಿಸೋಣ. ಸ್ಥಾನಿಕ ಸಂಘಗಳಲ್ಲಿ ಇರ್ತಕ್ಕಂಥ ಸೇವಕರಾಗಲಿ, ಸಭೆಯ ಹಿರಿಯರಾಗಲಿ, ಸಭೆಯಲ್ಲಿರ್ತಕ್ಕಂಥ ಆತ್ಮಗಳನ್ನಾಗಲಿ ಮತ್ತೊಂದು ಸಭೆಗೆ ಹೋಲಿಸಬಾರದು. ಮತ್ತೊಂದು ದೇವ ಮನುಷ್ಯನಿಗೆ, ಸೇವಕನಿಗೆ ಹೋಲಿಸಬಾರದು. ಕರ್ತನಿಗೆ ನಾವೆಲ್ಲರೂ ಬೇಕಾಗಿದ್ದೇವೆ. ರಕ್ಷಣೆ ಹೊಂದಿದಂತ ಪ್ರತಿ ದೇವರ ಮಕ್ಕಳು ನಮ್ಮ ಯಜಮಾನನಾದ ಯೇಸುಸ್ವಾಮಿಗೆ ಬೇಕಾಗಿದ್ದಾರೆ. ಹಾಗಾದರೆ ನೀವು ನಾನು ಈ ಒಂದು ಆತ್ಮೀಯ ಪಾಠವನ್ನ ಅಳವಡಿಸಿಕೊಳ್ಳೋಣವೇ? ಈ ಒಂದು ನಡವಳಿಕೆಯನ್ನ ನಾವು ಹೊಂದಿಕೊಳ್ಳೋಣವೇ? ಆ ರೀತಿಯಾಗಿ ಹೊಂದಿಕೊಂಡು ನಮ್ಮ ಜೀವಿತವನ್ನ ಸರಿಪಡಿಸಿಕೊಂಡು ಜೀವಿಸುವಂತೆ ಕರ್ತನು ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ನಾನು ಧ್ಯಾನವನ್ನ ಮುಂದಕ್ಕೆ ತೆಗೆದುಕೊಳ್ಳಲು ಬಯಸುತ್ತೇನೆ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ ಈ ಒಂದು 2ನೇ ಒಂದು ಭಾಗದಲ್ಲಿ 27ರಿಂದ 30ನೇ ವಾಕ್ಯದಲ್ಲಿ ಯೋಹಾನನ ಉತ್ತರವನ್ನ ಕುರಿತು ನಾವು ಓದುವುದನ್ನು ಕೇಳಿಸಿಕೊಳ್ಳೋಣ. ಚಾರ್ಲ್ಸ್ ಗಾಸ್ಪಲ್. ಯೋಹಾನನು ಪರಲೋಕದಿಂದ ಅನುಗ್ರಹಿಸೋಣವಾದದ್ದನ್ನೇ ಹೊರತು ಮನುಷ್ಯನು ಹೆಚ್ಚೇನು ಹೊಂದಲಾರನು. ನಾನು ಕ್ರಿಸ್ತನಲ್ಲ, ಆತನ ಮುಂದೆ ಕಳುಹಿಸಲ್ಪಟ್ಟವನಾಗಿದ್ದೇನೆ ಎಂದು ನಾನು ಹೇಳಿದ್ದಕ್ಕೆ ನೀವೇ ಸಾಕ್ಷಿ. ಮೊದಲಗಿತ್ತಿಯುಳ್ಳವನೇ ಮೊದಲಿಂಗನು. ಆದರೂ ಮೊದಲಿಂಗನ ಗೆಳೆಯನು ಅವನ ಹತ್ತಿರ ನಿಂತುಕೊಂಡು ಅವನ ಮಾತುಗಳನ್ನು ಕೇಳಿ ಮೊದಲಿಂಗನ ಧ್ವನಿಗೆ ಬಹು ಸಂತೋಷ ಪಡುತ್ತಾನಲ್ಲವೇ? ಇದರಂತೆ ನನಗಿರುವ ಸಂತೋಷ ಅದು ನೆರವೇರಿತು. ಗಮನಿಸಿರಿ, ಈ ವಾಕ್ಯ ಭಾಗದಲ್ಲಿ ಯೋಹಾನನು ತನ್ನ ವಿಷಯದಲ್ಲಿ ದೇವರ ಉದ್ದೇಶ ಏನೆಂಬುದಾಗಿ ಬಯಲುಪಡಿಸುತ್ತಿದ್ದಾನೆ. ಯೋಹಾನನ ವಿಷಯದಲ್ಲಿ ದೇವರ ಉದ್ದೇಶವೇನು? ನಾನು ಆಗಲೇ ನಿಮ್ಮ ಗಮನಕ್ಕೆ ತಂದೆ. ಲೂಕ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಆ 32ನೇ ವಾಕ್ಯದ ಹಿಂದೆ ನೀವು ಓದುವುದಾದರೆ, ಅಡವಿಯಲ್ಲಿ ಕೂಗುವವನ ಶಬ್ದವಿದೆ. ಆ ಶಬ್ದ ಯಾರು? ಆ ಶಬ್ದ ನಾನೇ ಎಂಬುದಾಗಿ ಸ್ನಾನಿಕನಾದ ಯೋಹಾನನು
ತಿಳಿಸಿದನು. ಸ್ನಾನಿಕನಾದ ಯೋಹಾನನ ಜೀವಿತದಲ್ಲಿ ದೇವರ ಉದ್ದೇಶವೇನು? ಸ್ನಾನಿಕನಾದ ಯೋಹಾನನ ಜೀವಿತದಲ್ಲಿ ದೇವರ ಉದ್ದೇಶ ಏನೆಂಬುದಾಗಿ ನೋಡುವಾಗ, ಮೆಸ್ಸಿಯನು ಬರುತ್ತಿದ್ದಾನೆ, ರಾಜನು ಬರುತ್ತಿದ್ದಾನೆ. ಆ ರಾಜನು ಬರುವುದಕ್ಕೆ ಮುಂಚೆ ಆ ರಾಜನು ಪ್ರಯಾಣ ಮಾಡುವಂತ ದಾರಿಯನ್ನ ಸರಿ ಮಾಡುವಂಥದ್ದು, ಮಾರ್ಗವನ್ನ ಸರಿ ಮಾಡುವಂಥದ್ದು, ಆ ರಾಜನು ಸಂಧಿಸಲಿರ್ತಕ್ಕಂಥ ಪ್ರಜೆಗಳ ಹೃದಯವನ್ನ ಸಿದ್ಧ ಮಾಡುವಂಥದ್ದು. ಇದೇ ಸ್ನಾನಿಕನಾದ ಯೋಹಾನನ ಜೀವಿತದಲ್ಲಿ ದೇವರ ಉದ್ದೇಶ. ಸ್ನಾನಿಕನಾದ ಯೋಹಾನನ ಜೀವಿತದಲ್ಲಿ ದೇವರ ಉದ್ದೇಶ ಏನೆಂಬುದಾಗಿ ನೋಡುವಾಗ, ಆತನು ಇತರರನ್ನ ಮೆಸ್ಸಿಯನ ಕಡೆಗೆ ನಡೆಸುತ್ತಿದ್ದನು. ಇತರರನ್ನ ಯೇಸು ಕ್ರಿಸ್ತನ ಕಡೆಗೆ ಆತನು ನಡೆಸುತ್ತಿದ್ದನು. ಪ್ರಿಯ ದೈವ ಜನರೇ, ನಿಮ್ಮ ನನ್ನ ಜೀವಿತದಲ್ಲಿ ದೇವರ ಉದ್ದೇಶವೇನು? 2 ಉದ್ದೇಶಗಳನ್ನು ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ವಾಕ್ಯವನ್ನು ಓದುವುದನ್ನು ಕೇಳಿಸಿಕೊಳ್ಳೋಣ. ಮತ್ತಾಯ ಬರೆದ ಸುವಾರ್ತೆ 28ನೇ ಅಧ್ಯಾಯ 18ರಿಂದ 20 ವಾಕ್ಯಗಳು ಓದುವುದನ್ನು ಕೇಳಿಸಿಕೊಳ್ಳೋಣ. 28ನೇ ಅಧ್ಯಾಯ 18ರಿಂದ 20. 20 ವಾಕ್ಯ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಮತ್ತೊಂದು ಉದ್ದೇಶವನ್ನ ಓದಿಕೊಳ್ಳೋಣ. ಯೋಹಾನ ಬರೆದ ರೋಮ 12ನೇ ಅಧ್ಯಾಯ 1-2 ವಾಕ್ಯಗಳು. ರೋಮ 12 1-2 ವಾಕ್ಯಗಳು. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆ ಆದದ್ದು, ದೋಷವಿಲ್ಲದು ಯಾವುದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ. ಪ್ರಿಯರೇ, ದೇವರ ಉದ್ದೇಶವೇನು? ಈ ಒಂದು ಸತ್ಯವೇದದ ಧ್ಯಾನದಲ್ಲಿ ಈ ವಾಕ್ಯಗಳನ್ನು ನಮ್ಮ ಹೃದಯದ ಮೇಲೆ ತೆಗೆದುಕೊಳ್ಳೋಣ. ನೀವು ನಾನು ಇತರರಿಗೆ ಯೇಸು ಸ್ವಾಮಿಯನ್ನ ಕುರಿತು ಹೇಳಬೇಕು. ನೀವು ನಾನು ಇತರರಿಗೆ ಸುವಾರ್ತೆಯನ್ನ ಸಾರಬೇಕು. ನೀವು ನಾನು ಇತರರಿಗೆ ದೇವರ ಪ್ರೀತಿಯನ್ನ ತಿಳಿಸಬೇಕು. ನೀವು ಕೇಳಬಹುದು, ಬ್ರದರ್, ಎಷ್ಟೋ ಹಿಂಸೆಗಳು ಜರುಗ್ತಾ ಇದೆ ಛತ್ತೀಸ್ಗಢಲ್ಲಿ, ಭಾರತ ದೇಶದಲ್ಲಿ, ಹೊರಗಿನ ದೇಶದಲ್ಲಿ, ಹಲವಾರು ಕಡೆಗಳಲ್ಲಿ. ಹೇಗೆ ಸಾರಲು ಸಾಧ್ಯ? ನಿನ್ನೆ ಒಬ್ಬ ಸಹೋದರ ಜಮ್ಮು ಕಾಶ್ಮೀರದಿಂದ ಆತನು ತನ್ನ ಸ್ವಸ್ಥಳಕ್ಕೆ ಬಂದಿದ್ದ. ಜಮ್ಮು ಕಾಶ್ಮೀರಲ್ಲಿ 10 ವರ್ಷಗಳ ಕಾಲ ಆತನು ಸೇವೆಯಲ್ಲಿ ನಿರತನಾಗಿದ್ದ. ಜಮ್ಮು ಭಾಷೆಯಲ್ಲಿ ಸತ್ಯವೇದವನ್ನ ಭಾಷಾಂತರಿಸುವಂತ ಸೇವೆಯನ್ನ ಆತನು ಮಾಡುತ್ತಿದ್ದ. ಅವರದೇ ಆದಂತ ಭಾಷೆ ಇಲ್ಲ, ಅಂದರೆ ಲಿಪಿ ಇಲ್ಲ. ಅದನ್ನ ಅವರು ರಚನೆ ಮಾಡುತ್ತಿದ್ದರು. ಈ ರೀತಿಯಾದಂತಹ ಒಂದು ಸೇವೆಯನ್ನ ಮಾಡಿ ಅಲ್ಲಿ ಆರಾಧನೆ ಕೂಟಗಳನ್ನ ಮಾಡಬೇಕೆಂಬುದಾಗಿದ್ದಾಗ, ಅಲ್ಲಿ ಅಡೆತಡೆಗಳ ನಿಮಿತ್ತವಾಗಿ, ವಿರೋಧತ್ವಗಳ ನಿಮಿತ್ತವಾಗಿ ಅಲ್ಲಿಂದ ಅವರು ಸ್ವಸ್ಥಳಕ್ಕೆ ಬಂದರು. ಪ್ರಿಯರೇ, ನಾನು ನಿಮ್ಮ ಗಮನಕ್ಕೆ ತರುವಂತಹ ಸಂಗತಿ ಏನೆಂದರೆ, ವಿರೋಧತ್ವಗಳ ಮಧ್ಯದಲ್ಲೂ ಪ್ರತಿರೋಧಗಳ ಮಧ್ಯದಲ್ಲೂ ದೇವರು ನನ್ನನ್ನು, ನಮ್ಮೆಲ್ಲರನ್ನು ಯಾವ ಯಾವ ಸ್ಥಳಗಳಲ್ಲಿ ಇಟ್ಟಿದ್ದಾರೋ ಆ ಒಂದು ಸ್ಥಳಗಳಲ್ಲಿ ನಾವು ಇದ್ದುಕೊಂಡು ಆತನ ಉದ್ದೇಶಕ್ಕನುಗುಣವಾಗಿ ನಾವು ಜೀವಿಸಬೇಕು. 1 ಕೊರಿಂಥ 11ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಕರ್ತನ ಮೇಜಿನಲ್ಲಿ ಪಾಲು ತೆಗೆದುಕೊಳ್ಳುವಾಗೆಲ್ಲ ಆತನ ಬರುವಣವನ್ನ ಕುರಿತು, ಆತನ ಸುವಾರ್ತೆಯನ್ನ ಕುರಿತು
ಸಾರುತ್ತಾ ಇರಬೇಕೆಂಬುದಾಗಿ ಅಲ್ಲಿ ಪೌಲರು ವಿವರಿಸುತ್ತಾರೆ. ಹಾಗಾದರೆ ನಾವು ರಕ್ಷಣೆ ಹೊಂದಿದ್ದೇವಾ? ಸ್ತೋತ್ರ. ಕರ್ತನ ಮೇಜಿನಲ್ಲಿ ಪಾಲು ತೆಗೆದುಕೊಳ್ಳುತ್ತೇವಾ? ಸ್ತೋತ್ರ. ನಮ್ಮ ಜೀವಿತದಲ್ಲಿ, ನಮ್ಮ ಅನುದಿನದ ಜೀವಿತದಲ್ಲಿ ದೇವರು ನಮಗೆ ಕೊಡುವಂತ ಪರಿಸ್ಥಿತಿಗಳು, ಅವಕಾಶಗಳು, ದೇವರು ನಮ್ಮ ಬಳಿಗೆ ಬರಮಾಡುವಂತ ವ್ಯಕ್ತಿಗಳೊಂದಿಗೆ ನಾವು ದೇವರ ಪ್ರೀತಿಯನ್ನ ಸಾರುವಂತ ಜೀವಿತವನ್ನ ಜೀವಿಸುತ್ತಾ ಇದ್ದೇವಾ? ಬಹಳ ಪ್ರಾಮುಖ್ಯವಾದಂತ ಸೇವಾ ಪರಿಚರ್ಯ ಇತರರನ್ನ ಯೇಸು ಸ್ವಾಮಿಯ ಬಳಿಗೆ ನಡೆಸುವಂಥದ್ದು ಉನ್ನತವಾದಂತ ಸೇವಾ ಪರಿಚರ್ಯ. ಆದ ಕಾರಣ ಪ್ರಿಯ ದೈವಜನರೇ, ಸ್ನಾನಿಕನಾದ ಯೋಹಾನರ ಜೀವಿತದ ಉದ್ದೇಶದ ಅಡಿಯಲ್ಲಿ ನನ್ನ ಮತ್ತು ನಮ್ಮೆಲ್ಲರ ಜೀವಿತದ ಉದ್ದೇಶವೇನೆಂಬುದಾಗಿ ನಾವು ಚಿಂತನೆಯನ್ನ ಮಾಡುವಂತವರಾಗಿದ್ದೇವೆ. ದೇವರ ಆತ್ಮನು ತಾನೇ ನನಗೆ, ನಿಮಗೆ, ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ನಾವು ಉದ್ದೇಶದಿಂದ ಕೂಡಿದಂತ ಜೀವಿತವನ್ನ ಜೀವಿಸಲು ಕರೆಯಲ್ಪಟ್ಟಿದ್ದೇವೆ. ಉದ್ದೇಶವಿಲ್ಲದ ಜೀವಿತ ದೇವರಿಗೆ ಮಹಿಮೆಯನ್ನ ತರುವುದಿಲ್ಲ. ಯೇಸುವಿನ ಮಾತುಗಳನ್ನು ಕೇಳಿಸಿಕೊಳ್ಳಿರಿ. ಸಮರ್ಯ ಸ್ತ್ರೀಯ ಜೊತೆಗೆ ಮಾತನಾಡುವಾಗ ಈ ಶಿಷ್ಯರು ಯಾರು ಇವರಿಗೆ ಊಟವನ್ನ ಕೊಟ್ಟಿರಬಹುದು ಎಂಬುದಾಗಿ ಶಿಷ್ಯರು ವಿಚಾರಧಾರಣೆ ಮಾಡುತ್ತಿರುವಾಗ ಯೇಸು ಹೇಳಿದರು, ತಂದೆಯ ಕೆಲಸವನ್ನ ಪೂರೈಸುವುದೇ ನನ್ನ ಆಹಾರ. ತಂದೆಯ ಚಿತ್ತವನ್ನ ಮಾಡುವುದಕ್ಕೋಸ್ಕರ ಬಂದಿದ್ದೇನೆ, ತಂದೆಯ ಕೆಲಸವನ್ನ ಮಾಡುವುದಕ್ಕೆ ಬಂದಿದ್ದೇನೆ ಎಂಬುದಾಗಿ ಇಡೀ ಯೋಹಾನ ಬರೆದ ಸುವಾರ್ತೆಯಲ್ಲಿ ಯೇಸುಸ್ವಾಮಿ ಆಡಿದಂತ ಮಾತುಗಳನ್ನ ನೆನಪು ಮಾಡಿಕೊಳ್ಳ್ರಿ. ಹಾಗಾದರೆ ನನ್ನ ಜೀವಿತವನ್ನ ಕುರಿತು ಏನು, ನಿಮ್ಮ ಜೀವಿತವನ್ನ ಕುರಿತು ಏನು? ನಾವು ನಮಗೆ ಎಷ್ಟು ಬೇಕೋ ಅಷ್ಟು ವಾಕ್ಯಗಳನ್ನ ಮಾತ್ರ ನಾವು ತೆಗೆದುಕೊಳ್ಳುತ್ತಿದ್ದೇವಾ? ನಮ್ಮ ಆತ್ಮೀಯ ಜೀವಿತಕ್ಕೆ ಯಾವ ವಾಕ್ಯ ಬೇಕು ಅದನ್ನು ಮಾತ್ರ ತೆಗೆದುಕೊಂಡು ಉಳಿದ ವಾಕ್ಯಗಳನ್ನ ನಾವು ಪಕ್ಕಕ್ಕೆ ಇಟ್ಟಂತ ಜೀವಿತವನ್ನ ಜೀವಿಸುತ್ತಿದ್ದೇವಾ? ನಮ್ಮ ಜೀವಿತವನ್ನ ಪರೀಕ್ಷಿಸಿಕೊಂಡು ಕರ್ತನಿಗೆ ನಮ್ಮನ್ನ ಒಪ್ಪಿಸಿಕೊಡೋಣ. ಸ್ನಾನಿಕನಾದ ಯೋಹಾನನ ಹೃದಯದಲ್ಲಿ ಸೇವಕನ ಗುಣವನ್ನ ಈ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ. ಸೊ ದೇವರ ಮಕ್ಕಳಾದಂತ ನಮ್ಮೆಲ್ಲರ ಜೀವಿತದಲ್ಲೂ ಕೂಡ ಆ ರೀತಿಯಾದಂತ ನಡವಳಿಕೆ, ಸರ್ವೆಂಟ್ ಆಟಿಟ್ಯೂಡ್ ಹೊಂದಿದಂತ ಜೀವಿತವನ್ನ ಜೀವಿಸಲು ಕರ್ತನು ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಸ್ನಾನಿಕನಾದ ಯೋಹಾನನ ಒಂದು ಪ್ರತಿಕ್ರಿಯೆಯನ್ನ ನೋಡ್ರಿ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 19-20 ವಾಕ್ಯಗಳು ಓದುವುದನ್ನು ಕೇಳಿಸಿಕೊಳ್ಳೋಣ. ಜಾನ್ಸ್ ಗಾಸ್ಪಲ್ ಚಾಪ್ಟರ್ 1. ಯೋಹಾನನು ಕೊಟ್ಟ ಸಾಕ್ಷಿ ಏನೆಂದರೆ, ಯೆಹೂದ್ಯರು ಯೆರೂಸಲೇಮಿನಿಂದ ಯಾಜಕರನ್ನು, ಲೇವಿಯರನ್ನು ಅವನ ಬಳಿಗೆ ಕಳುಹಿಸಿ, ನೀನು ಯಾರೆಂದು ಕೇಳಿದ್ದಕ್ಕೆ ಅವನು ಮರೆಮಾಚದೆ ನಾನು ಕ್ರಿಸ್ತನಲ್ಲವೆಂದು ಎಲ್ಲರ ಮುಂದೆ ಹೇಳಿದನು. ಹಾಗಾದ್ರೆ ನೀನು ಯಾರು? ಹಾಗಾದ್ರೆ ನೀನು ಯಾರು, ಎಲಿಯನೋ ಎಂದು ಅವರು ಕೇಳಲು ಅಲ್ಲವೆಂದನು. ನೀನು ಬರಬೇಕಾದ ಆ ಪ್ರವಾದಿಯೋ ಅಂದದ್ದಕ್ಕೂ ಅಲ್ಲವೆಂದನು. ಆಗ ಅವನು, ನೀನು ಯಾರು, ನಮ್ಮನ್ನು ಕಳುಹಿಸಿದವರಿಗೆ ನಾವು ಉತ್ತರ ಹೇಳಬೇಕಲ್ಲ, ನಿನ್ನ ವಿಷಯವಾಗಿ ಏನು ಹೇಳುತ್ತೀ ಎಂದು ಕೇಳಲು. ಸೊ ಈ ವಾಕ್ಯ ಭಾಗವನ್ನು ನೀವು ಇಲ್ಲ ಹೇಳಿ. ಮುಗೀತು 19-20. ಸೊ ಪ್ರಿಯರೇ, ನೀವು ನಾನು ಈ ವಾಕ್ಯಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಯೋಹಾನನು ಸ್ಪಷ್ಟವಾಗಿ ಆತನು ತಿಳಿಸುವಂತ ಸಂಗತಿ ಏನೆಂದರೆ, ನಾನು ಮೆಸ್ಸಿಯನಲ್ಲ. ಆತನು ದೊಡ್ಡ ಪ್ರಸಂಗಿಯಾಗಿದ್ದನು. ಅನೇಕರ ಹೃದಯದಲ್ಲಿ ಆತನ ಮಾತುಗಳು ಮಾನಸಾಂತರವನ್ನು ಉಂಟು ಮಾಡಿತು. ಆದರೂ ಕೂಡ ಆತನು ತನ್ನನ್ನು ಮೆಸ್ಸಿಯನ ಸ್ಥಾನಕ್ಕೆ ತಳ್ಳಿಕೊಳ್ಳುತ್ತಿಲ್ಲ. ನೀವು ನಾನು ಎಂದೂ ಕೂಡ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳದ ಜೀವಿತವನ್ನ ಜೀವಿಸಬೇಕು. ಎಷ್ಟು ಸುಂದರವಾದಂತ ಗುಣ ಯೋಹಾನರಲ್ಲಿ ನಾವುಗಳು ಕಾಣುತ್ತೇವೆ. ಆತನು ವೃದ್ಧಿಯಾಗಬೇಕು, ನಾನು ಕಡಿಮೆ ಆಗಬೇಕು. ಯೋಹಾನ 3ನೇ ಅಧ್ಯಾಯ 30ನೇ ವಾಕ್ಯ. ಪ್ರಿಯ ದೈವಜನರೇ, ನೀವು ನಾನು ಯಾವಾಗಲೂ ಕ್ರಿಸ್ತನನ್ನ ಹೆಚ್ಚಿಸುವಂತ ಜೀವಿತ, ಕ್ರಿಸ್ತನನ್ನ ಮಹಿಮೆಪಡಿಸುವಂತ ಜೀವಿತವನ್ನ ನಾವು ಜೀವಿಸಬೇಕು. ಈ ಶುಡ್ ಇನ್ಕ್ರೀಸ್, ಐ ಮಸ್ಟ್ ಡಿಕ್ರೀಸ್. ಮಾತ್ರವಲ್ಲ, ಯೋಹಾನನ ಮಾತುಗಳನ್ನ ಕೇಳಿಸಿಕೊಳ್ಳ್ರಿ. ಮೊದಲ ಕಿತ್ತಿಯುಳ್ಳವನೇ ಮೊದಲಿಂಗನು, 28ನೇ ವಾಕ್ಯ.
ನಾನು ಕಳುಹಿಸಲ್ಪಟ್ಟವನಾಗಿದ್ದೇನೆ, ನಾನು ಕ್ರಿಸ್ತನಲ್ಲ. ಪ್ರಿಯರೇ, ನಾನು ಮೊದಲಿಂಗನ ಧ್ವನಿಗೆ ಬಹು ಸಂತೋಷ ಪಡುತ್ತೇನೆ. ನಾನು ಮೊದಲಿಂಗನ ಸ್ನೇಹಿತನೆಂಬುದಾಗಿ ಹೇಳುತ್ತಿದ್ದಾನೆ. ಯೇಸು ಕ್ರಿಸ್ತನು ಮೊದಲಿಂಗನು, ಆ ಮೊದಲಿಂಗನ ಸ್ನೇಹಿತ ನಾನು. ಆ ಮೊದಲಿಂಗನ ಮದುವೆಯನ್ನ ನೋಡಿ, ಆ ಮೊದಲಿಂಗನ ಮೊದಲಗಿತ್ತಿಯನ್ನ ನೋಡಿ ಅವನ ಸಂತೋಷದಲ್ಲಿ ನಾನು ಸಂತೋಷ ಪಡುತ್ತೇನೆಂಬುದಾಗಿ ಇಲ್ಲಿ ಯೋಹಾನರು ತಿಳಿಸುವಂತವರಾಗಿದ್ದಾರೆ. ವಾಕ್ಯವನ್ನ ಆಲಿಸುತ್ತಿರುವಂತ ಪ್ರಿಯ ದೈವಜನರೇ, ನೀವು ನಾನು ಇಂಥ ಒಂದು ದೀನತೆ, ಇಂಥ ಒಂದು ನಮ್ರತೆ, ಇಂಥ ಒಂದು ಸೇವಕನ ಮನೋಭಾವವುಳ್ಳ ಜೀವಿತವನ್ನ ಜೀವಿಸೋಣವೇ? ಇತರರನ್ನ ಕ್ರಿಸ್ತನ ಬಳಿಗೆ ನಡೆಸುವಂಥದ್ದು, ಕ್ರಿಸ್ತನನ್ನ ಹೆಚ್ಚಿಸುವಂಥದ್ದು. ಈ ವಾಕ್ಯವನ್ನ ಗಮನಿಸಿರಿ. ಈ ಒಂದು ಶೀರ್ಷಿಕೆಯಲ್ಲಿ ನಿಮ್ಮ ಗಮನಕ್ಕೆ ನಾನು ತಂದಿದ್ದೇನೆ. ಯೋಹಾನನು ಯೇಸು ಕ್ರಿಸ್ತನನ್ನ ಹೆಚ್ಚಿಸುವಂತ ಒಂದು ವಾಕ್ಯ ಭಾಗ, ಈ ವಾಕ್ಯ ಭಾಗ ಎಂಬುದಾಗಿ ನಿಮಗೆ ತಿಳಿಸಿದ್ದೇನೆ. ಯೋಹಾನನು ಯೇಸು ಕ್ರಿಸ್ತನನ್ನ ಲೋಕದ ಪಾಪವನ್ನ ಓರುವಂತ ಯಜ್ಞದ ಕುರಿಮರಿ ಎಂಬುದಾಗಿ ತಿಳಿಸಿದ್ದಾನೆ, ಮೆಸ್ಸಿಯನ್ ಎಂಬುದಾಗಿ ತಿಳಿಸಿದ್ದಾನೆ, ರಕ್ಷಕನೆಂಬುದಾಗಿ ತಿಳಿಸಿದ್ದಾನೆ. ಯೋಹಾನನು ತಿಳಿಸುತ್ತಿದ್ದಾನೆ 31ನೇ ವಾಕ್ಯ ಭಾಗದಲ್ಲಿ, ನಾನು ಈ ಭೂಮಿಯಿಂದ ಬಂದಿದ್ದೇನೆ, ಕರ್ತನಾದ ಯೇಸು ಕ್ರಿಸ್ತನು ಪರಲೋಕದಿಂದ ಬಂದಿದ್ದಾನೆ ಎಂಬುದಾಗಿ ಆತನು ತಿಳಿಸುತ್ತಿದ್ದಾನೆ. ಯೋಹಾನನು ಯೇಸುವಿನ ಕುರಿತು ತಿಳಿಸುತ್ತಿದ್ದಾನೆ, ನಾನು ನನಗೆ ಕೊಡಲ್ಪಟ್ಟಂತ ಮಿತಿಯುಳ್ಳ ಆತ್ಮನ ವರದಿಂದ ಸೇವೆ ಮಾಡುತ್ತಿದ್ದೇನೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಮಿತಿ ಇಲ್ಲದ ಪರಿಶುದ್ಧಾತ್ಮ ದೇವರ ಮಿತಿ ಇಲ್ಲದ, ವಿಥೌಟ್ ಲಿಮಿಟ್ ತುಂಬಿದಂತ ಸೇವೆ ಪರಿಚರ್ಯವನ್ನ ಮಾಡುತ್ತಿದ್ದಾನೆ. ಸ್ನಾನಿಕನಾದ ಯೋಹಾನನು ನೀರಿನ ದೀಕ್ಷಾಸ್ನಾನವನ್ನ ಕೊಟ್ಟನು. ಕರ್ತನಾದ ಯೇಸು ಕ್ರಿಸ್ತನು ಪರಿಶುದ್ಧಾತ್ಮ ದೇವರ ದೀಕ್ಷಾಸ್ನಾನವನ್ನ ಆತನು ಕೊಟ್ಟಿದ್ದಾನೆಂಬುದಾಗಿ ಆತನು ಹೇಳುತ್ತಿದ್ದಾನೆ. ಪ್ರಿಯರೇ, ಈ ಧ್ಯಾನವನ್ನು ನಾನು ಇಲ್ಲಿಗೆ ನಿಲ್ಲಿಸಲು ಬಯಸುತ್ತೇನೆ. ಬಿಡದೆ ಕರ್ತನು ನಮ್ಮೊಂದಿಗೆ ಮಾತನಾಡಲಿ. ಈ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಂತೆ, ವಾಕ್ಯಕ್ಕೆ ವಿಧೇಯತೆಯನ್ನು ತೋರುವಂತೆ ಕರ್ತನು ತಾನೇ ನಮ್ಮೆಲ್ಲರಿಗೆ ಕೃಪೆಯನ್ನು ಅನುಗ್ರಹಿಸಿಕೊಡಲಿ. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗೆ ಇರಲಿ. ದೇವರ ನಾಮಕ್ಕೆ ಸ್ತೋತ್ರ.